ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದು ಹೇಳಿದರು: ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು. ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣಹೊಂದುವರು. ಯೇಸು ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣವಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಸಂತ ಮಾರ್ಕನ ಹಬ್ಬದ ಶುಭಾಶಯಗಳು. ಇವತ್ತು ಶುಭ ಸಂದೇಶದಲ್ಲಿ ಹೇಳಿದ ಪ್ರಕಾರ ಒಂದು ವಾಕ್ಯವನ್ನು ಧ್ಯಾನಿಸಲು ಪ್ರಯತ್ನ ಮಾಡೋಣ. ಯೇಸು ಸ್ವಾಮಿ ಪುನರುತ್ಥಾನರಾದ ಮೇಲೆ ಶಿಷ್ಯರಿಗೆ ಎಲ್ಲವನ್ನ ತಿಳಿಸಿಕೊಟ್ಟು ವಹಿಸಿಕೊಟ್ಟರಾದ ಮೇಲೆ ಶಿಷ್ಯರಿಗೆ ಹೇಳ್ತಾರೆ, ನೀವು ವಿಶ್ವದ ಎಲ್ಲೆಡೆಗೂ ಹೋಗ್ರಿ, ಶುಭ ಸಂದೇಶವನ್ನು ಸಾರಿರಿ. ವಿಶ್ವದ ಎಲ್ಲೆಡೆಗೂ ಹೋಗಿ, ಎಲ್ಲ ಮೂಲೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿರಿ. ಈ ವಾಕ್ಯ ತುಂಬ ಸುಲಭವಾಗಿ ಕಾಣುತ್ತೆ, ಆದರೆ ಇದರಲ್ಲಿ ಇರುವಂತಹ ಕಷ್ಟ, ಇದರಲ್ಲಿ ಇರುವಂತಹ ವಿಷಯ ಆಳವಾಗಿ ಇರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶ ಏನು? ಇದು ಶುಭ ಸಂದೇಶ ಯೇಸು ಸ್ವಾಮಿಯ ಜನನ, ಅವರ ಜೀವನ, ಅವರ ಮಹತ್ ಕಾರ್ಯಗಳು, ಅವರ ಪಾಡು, ಮರಣ, ಯಾತನೆ, ಸಮಾಧಿ, ಪುನರುತ್ಥಾನ, ಇಷ್ಟು ಮಟ್ಟಿಗೆ ಶುಭ ಸಂದೇಶ ಎಂಬುದಾಗಿ ಹೇಳ್ತೀವಿ. ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಏನಂತ ಹೇಳಿದ್ರೆ, ದೇವರು ನಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ಸಂತ ಯೌವಾನ ಸುಂದರವಾಗಿ ಬರೀತಾನೆ, ದೇವರು ಎಷ್ಟಾಗಿ ಈ ಲೋಕವನ್ನು ಪ್ರೀತಿಸಿದರು ಅಂತ ಹೇಳಿದ್ರೆ, ತನ್ನ ಸ್ವಂತ ಮಗನನ್ನೇ ಈ ಒಂದು ಮಣ್ಣಿಗೋಸ್ಕರ, ಇಂದು ಮಕ್ಕಳಿಗೋಸ್ಕರ, ಜನರಿಗೋಸ್ಕರ ಸಮರ್ಪಿಸಿದರು. ದಟ್ಸ್ ದ ಲವ್ ಆಫ್ ಗಾಡ್. ದಟ್ಸ್ ದ ಲವ್ ಆಫ್ ಗಾಡ್. ಯೇಸು ಸ್ವಾಮಿ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ನಮಗೋಸ್ಕರ, ನಮ್ಮ ಪಾಪಗಳ ವಿಮೋಚನೆಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿ ಮನುಷ್ಯನಿಗೆ ನಿತ್ಯ ಜೀವ ಲಭಿಸುವ ಒಂದು ವಿಧಾನವನ್ನು, ಒಂದು ಹಾದಿಯನ್ನು ಮನುಷ್ಯನಿಗೆ ತೆರೆದಿಡುತ್ತಾರೆ. ಪರಲೋಕದ ಬಾಗಿಲುಗಳನ್ನು ಮನುಷ್ಯನಿಗೆ ತೆರೆದಿಡುತ್ತಾರೆ. ದಟ್ ಈಸ್ ದ ಗುಡ್ ನ್ಯೂಸ್. ಈಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಯಾಕೆ ಹೋಗಬೇಕು? ಇದು ದೇವರ ಕೆಲಸ. ನಾವು ಯಾಕೆ ಹೋಗಬೇಕು? ನಮ್ಮಲ್ಲಿ ಯಾಕೆ ಶುಭ ಸಂದೇಶದಲ್ಲಿ ನಂಬಿಕೆ ಬರಬೇಕು? ಎರಡೂ ಪ್ರಶ್ನೆಗಳನ್ನು ನಾವು ಕೇಳಬೇಕು. ಮೊದಲನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಸಂತ ಯೌವಾನನು ಬರೆದ ಶುಭ ಸಂದೇಶದಲ್ಲಿ ತನ್ನ ಶಿಷ್ಯರೊಡನೆ ಮಾತನಾಡಬೇಕಾದರೆ ಹೇಳ್ತಾರೆ, ನಾನು ತಂದೆ ನನ್ನನ್ನು ಕಳಿಸಿದ ಹಾಗೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ. ಏನಕ್ಕೆ? ತಂದೆ ನನಗೆ ಹೇಳಿದ್ರು, ನೀನು ಈ ಜನರನ್ನು ಪ್ರೀತಿಸು,
ಜನರಿಗೋಸ್ಕರ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡು. ಅದು ನೀನು ಮಾಡಬೇಕಾದಂಥ ಅತಿ ಉನ್ನತವಾದ ಕಾರ್ಯ, ಅದು ನನ್ನ ಚಿತ್ತ ಎಂಬುದಾಗಿ ಯೇಸು ಸ್ವಾಮಿ ಅದನ್ನು ಹೇಳಿ ಅವರಿಗೆ ಕಳಿಸ್ತಾರೆ. ಅವ್ರಿಗೇನು ಸುಲಭವಾಗಿರಲಿಲ್ಲ, ಯೇಸು ಸ್ವಾಮಿಗೆ ಸುಲಭವಾಗಿರಲಿಲ್ಲ. ಗೆತ್ಸೆಮನೆ ತೋಪಿನಲ್ಲಿ ದೇವರೊಡನೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ಒಂದು ಪಾತ್ರೆ ತುಂಬ ಕಠಿಣವಾಗಿದೆ, ನನ್ನ ಕೈಯಾಗ ಆಗ್ತಿಲ್ಲ, ಆದರೂ ಕೂಡ ನಿಮ್ಮ ಚಿತ್ತದಂತೆ ನನಗಾಗಲಿ, ಈ ಪಾತ್ರೆಯನ್ನು ನಾನು ಕುಡಿಯಬೇಕು, ಇದು ನಿಮ್ಮ ಚಿತ್ತ, ಈ ಕಷ್ಟ, ನೋವು, ಯಾತನೆ, ಮರಣ ಎಲ್ಲವೂ ಕೂಡ ನಿಮ್ಮ ಚಿತ್ತವಾದರೆ ನಾನು ಮಾಡುತ್ತೇನೆ. ಹಾಗೆ ದೇವರು ಹೇಗೆ ನನ್ನನ್ನು ಕಳಿಸಿದ್ರೋ ಅದೇ ರೀತಿ ನಾನು ನಿಮ್ಮನ್ನು ಕಳಿಸುತ್ತೇನೆ. ಅಂದರೆ ಅವರಲ್ಲಿದ್ದಂತಹ ಎಲ್ಲ ಕಷ್ಟಗಳು ನಮಗೂ ಬರುತ್ತವೆ ಎನ್ನುವುದನ್ನು ಅಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು. ಎರಡನೆಯದು, ಯಾತಕ್ಕಾಗಿ ಈ ಶುಭ ಸಂದೇಶ? ಯೇಸು ಸ್ವಾಮಿ ಹಲವಾರು ವಿಷಯಗಳನ್ನು ಶುಭ ಸಂದೇಶದಲ್ಲಿ ಹೇಳ್ತಾರೆ. ನೀವು ನಿತ್ಯ ಜೀವವನ್ನು ಪಡೆಯಬೇಕಾದರೆ ನೀನು ನನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಬೇಕು, ಇದು ಒಂದು ವಿಷಯ. ಎರಡನೇ ವಿಷಯ ಏನಂತ ಹೇಳಿದರೆ, ದೇವರು ಕಳಿಸಿದಂತಹ ನನ್ನಲ್ಲಿ ನೀವು ವಿಶ್ವಾಸವಿಡಬೇಕು, ಆಗ ನಿಮಗೆ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯಲ್ಲಿ ಏನಂತ ನಾನು ವಿಶ್ವಾಸವಿಡಬೇಕು? ಯೇಸು ಸ್ವಾಮಿ ನನಗೋಸ್ಕರ ಜನಿಸಿದರು, ನನಗೋಸ್ಕರ ಶಿಲುಬೆ ಹೊತ್ತರು, ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು, ನನಗೋಸ್ಕರ ಸತ್ತು ಸಮಾಧಿಯಾದರು, ನನಗೋಸ್ಕರ ಮತ್ತೆ ಪುನರುತ್ಥಾನರಾಗಿ ನನ್ನೊಂದಿಗೆ ನಿತ್ಯ ಜೀವವನ್ನು ಅವರು ಕೊಡುತ್ತಾರೆ ಎನ್ನುವುದನ್ನು ನಾನು ವಿಶ್ವಾಸಿಸಬೇಕು. ಆ ವಿಶ್ವಾಸದಲ್ಲಿ ನಮಗೆ ನಿತ್ಯ ಜೀವ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೂರನೇದಾಗಿ ಏನಂತ ಹೇಳಿದ್ರೆ, ಈ ಶುಭ ಸಂದೇಶವನ್ನು ನೀವು ಭೂಲೋಕದ ಮೂಲೆ ಮೂಲೆಗೂ ಹೋಗಿ ಹೇಳಿ. ಭೂಲೋಕದ ಮೂಲೆ ಮೂಲೆಗೂ ಹೋಗಿ ಹೇಳಿ. ಇಲ್ಲಿ ಎರಡು ಮುಖ್ಯವಾದ ವಿಷಯಗಳನ್ನು ಗಮನಿಸಬೇಕು. ಈಗ ಶಿಷ್ಯರುಗಳೆಲ್ಲ ಇಸ್ರಾಯೇಲ್ ನಾಡಿನಲ್ಲಿ ಹುಟ್ಟಿ ಬೆಳೆದವರು, ಇಸ್ರಾಯೇಲ್ ನಾಡಿನಲ್ಲಿ ಹುಟ್ಟಿ ಬೆಳೆದವರು. ಇವರು ಲೋಕದ ಈ ವಿಶ್ವದ ಮೂಲೆ ಮೂಲೆಗೂ ಹೋಗಬೇಕು. ಕಷ್ಟ, ಸುಲಭವಾದ ಕೆಲಸ ಅಲ್ಲ ಇದು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಇವತ್ತು ಏನಾದರೂ ದೇವರು ನಮಗೆ ಕಾಣಿಸ್ಕೊಂಡು ಮನೆ ಮಠಲ್ಲ ಬಿಟ್ಬಿಟ್ರೆ ನೀನು ಒಂದು ಗಂಟು ಒಂದು ಬ್ಯಾಗ್ ಎತ್ಕೊಂಡು ನೀನು ಹೋಗು ಅಂತ ಹೇಳಿದ್ರೆ ಹೋಗ್ತೀವಾ? ಬೇಕಾದ್ರೆ ದೇವ್ರನ್ನ ಬಿಟ್ಬಿಡ್ತೀವಿ ಅಲ್ವಾ? ಎಷ್ಟು ಸುಂದರವಾಗಿ ಮನೆ ಕಟ್ಕೊಂಡು ಆ ಮನೆಯಲ್ಲಿ ನಾನೇ ರಾಜ ನಾನೇ ರಾಣಿ ಅಂತ ಬದುಕಬೇಕಾದ್ರೆ ದೇವರು ನಮ್ಮ ಕನಸಲ್ಲಿ ಬಂದು ಈ ಮನೆ ಮಠ ಎಲ್ಲ ಬಿಡು, ನೀನು ನಾನು ತೋರಿಸುವ ಆ ಜಾಗಕ್ಕೆ ಹೋಗು ಅಂತ ಹೇಳಿದ್ರೆ ನಾವು ಹೋಗೋದಿಲ್ಲ. ಆದರೆ ಶಿಷ್ಯರು ಹೋದರು. ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ನಾವು ಏನು ಮಾಡಬೇಕು, ಯಾರು ನನಗೆ ಊಟ ಕೊಡ್ತಾರೆ, ಎಲ್ಲಿ ನಾನು ಮಲಗೋದು, ನಿದ್ದೆ ಮಾಡೋದು, ಏನು ಧರಿಸ್ಕೊಳ್ಳೋದು, ಯಾವುದರ ಬಗ್ಗೆ ಕೂಡ ಅವರು ಚಿಂತೆ ಮಾಡಲಿಲ್ಲ. ಎಲ್ಲರೂ ಕೂಡ ಹೋದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಆಳ ಏನಂತ ಹೇಳಿದ್ರೆ, ಮನುಷ್ಯ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಸಮರ್ಪಿಸಬೇಕು. ಯೇಸು ಸ್ವಾಮಿ ಹೇಳಿದ್ರು, ವಿಶ್ವದ ಮೂಲೆಗೆ ಹೋಗು ಅಂದರೆ ನಿನ್ನ ಮನೆ ಮಠ ಆಸ್ತಿ ಅಂತಸ್ತು ಸ್ವಂತ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರನ್ನ ಬಿಡು. ಈ ಶುಭ ಸಂದೇಶ ನಿನ್ನ ಜೀವವಾಗಲಿ, ಈ ಶುಭ ಸಂದೇಶ ನನ್ನ ಜೀವದ ಅರ್ಥವಾಗಲಿ, ಈ ಶುಭ ಸಂದೇಶ ನಿನ್ನ ಜೀವನದ ಆಸ್ತಿಯಾಗಲಿ, ಈ ಶುಭ ಸಂದೇಶ ನಿನ್ನ ಜೀವನದ ಗುರಿಯಾಗಲಿ. ಎಲ್ಲ ಪ್ರೇಷಿತರು ಕೂಡ ಹೋದರು. ಎಲ್ಲ ಪ್ರೇಷಿತರುಗಳು ಮೂಲೆ ಮೂಲೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿದ್ರು. ಇವತ್ತು ನಾವೆಲ್ಲ ಕ್ರೈಸ್ತರಾಗಿ ಈ ಒಂದು ಧರ್ಮಸಭೆಯಲ್ಲಿ ಕುಳಿತಿದ್ದೇವೆ. ಕಾರಣ ಇಂತಹ ಪ್ರೇಷಿತರುಗಳು ಶುಭ ಸಂದೇಶವನ್ನು ಹಸ್ತಾಂತರಿಸಿದ್ದ ಕಾರಣ. ಇವಾಗ ರೀಸೆಂಟಾಗಿ ನಾವು ಈಸ್ಟರ್ ಹಬ್ಬ ಆಚರಣೆ ಮಾಡೋದು ಅಲ್ವಾ? ಈಸ್ಟರ್ ರಾತ್ರಿಯಲ್ಲಿ ಹೊಸ ಬೆಳಕು ಎಲ್ಲ ಕೂಡ ಮೇಣದ ಬತ್ತಿಗಳನ್ನು ಎತ್ಕೊಂಡು ಆ ಬೆಳಕನ್ನು ಹಚ್ಕೊಂಡು ನಾವೆಲ್ಲರೂ ಕೂಡ ಆ ಸ್ತುತಿ ಗೀತೆಯನ್ನು ಹಾಡ್ದು ಅಲ್ವಾ? ನೀವು ಹಾಡಲಿಲ್ಲ, ಸ್ವಾಮಿಯರು ಹಾಡಿದ್ರು. ನೀವು ಕೇಳಿಸ್ಕೊಂಡ್ರಿ.
ಕೇಳಿಸ್ಕೋಬೇಕಾದ್ರೆ ಈ ಬಿಸಿಲು ಬೇರೆ, ಹೀಟ್ ಬೇರೆ, ಕ್ಯಾಂಡಲ್ ಬೇರೆ, ಯಾವಾಗಪ್ಪ ಹಾಡಿ ಮುಗಿಸ್ತಾರೆ ಈ ಸ್ವಾಮಿಯರು? ಕಷ್ಟ ಅಲ್ವಾ? ಆವಾಗ ಒಂದು ಕೆಲಸ ಮಾಡ್ದೋ ನಾವು. ಎಷ್ಟು ಜನಕ್ಕೆ ಇದು ಮನಸ್ಸಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ, ಈ ಮೇಣದ ಬತ್ತಿಯನ್ನು ಗುರುಗಳು ತಂದಂತಹ ಮೇಣದ ಬತ್ತಿನ ಹಚ್ಕೊಂಡು ಅಲ್ವಾ, ಫಸ್ಟ್ ರೋ ಅಲ್ಲಿ ಇರೋರು ಅವ್ರು ಏನು ಮಾಡಿದ್ರು? ಬೇರೆಯವರಿಗೆ ಆ ಬೆಳಕನ್ನು ಕೊಟ್ಟರು. ದ ಸೇಮ್ ಥಿಂಗ್ ಗಾಡ್ ಡಿಮ್ಯಾಂಡ್ಸ್ ಫ್ರಮ್ ಯು ಟುಡೇ. ಅದನ್ನೇ ಇವತ್ತು ದೇವರು ಬಯಸ್ತಾ ಇದ್ದಾರೆ. ಆವತ್ತು ಅವರ ಶಿಷ್ಯರಿಗೆ ಹೇಳಿದ್ರು, ಮೂಲೆ ಮೂಲೆಗೂ ಹೋಗಿ ಶುಭ ಸಂದೇಶವನ್ನು ಸಾರ್ರಿ. ಸುಲಭವಾದ ಕೆಲಸ ಅಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಈ ಕರ್ನಾಟಕ ಮೈಸೂರು ಮಿಷನಲ್ಲಿ ಈ ಪ್ರಾಂತ್ಯದಲ್ಲಿ ಶುಭ ಸಂದೇಶವನ್ನು ಸಾರಬೇಕಾದ್ರೆ ಜೆಸ್ವಿಟ್ಸ್ ಪ್ರೀಸ್ ಯೇಸು ಸಭೆಗೆ ಸೇರಿದವ್ರನ್ನ ಆ ಸಭೆನ ಒಂದಷ್ಟು ಮಟ್ಟಿಗೆ ಕ್ಲೋಸ್ ಮಾಡ್ತಾರೆ, ಮುಚ್ಚಾಕ್ತಾರೆ. ಯಾಕಂತ ಹೇಳಿದ್ರೆ ಸುಮಾರು ವಿಷಯಗಳು ನಡೆಯಿತು. ಅದಾದ ನಂತರ MEP ಫಾದರ್ಸ್, ಫ್ರೆಂಚ್ ಮಿಷನರೀಸ್, ಅವರ ಕರಗಳಿಗೆ ಈ ಸ್ವಾರ್ಥಿ ಪ್ರಸಾರ ಕೆಲಸ ಕಾರ್ಯವನ್ನು ವಹಿಸ್ಕೊಡ್ತಾರೆ. ಆವಾಗ ಫಾದರ್ ಒಬ್ಬರು ಒಂದು ಪತ್ರ ಬರೀತಾರೆ. ಫಾದರ್ ಲಿಖೇತ ಅಂತ. ಅಲ್ಲಿ ಹೇಳ್ತಾರೆ, ಸ್ವಾಮಿ ನಮಗೆ ದಯವಿಟ್ಟು ಸಹಾಯವನ್ನು ಕಳಿಸ್ಕೊಡಿ. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಊಟ ಮಾಡೋದಕ್ಕೆ ಏನೂ ಇಲ್ಲ, ಯಾರೂ ನಮಗೆ ಸಹಾಯ ಮಾಡ್ತಿಲ್ಲ. ಜನ ಈಗಾಗಲೇ ಬಡತನದಲ್ಲಿದ್ದಾರೆ, ಅವರಿಂದ ನಾವು ಏನೂ ತಗೊಳಕ್ಕಾಗೋದಿಲ್ಲ. ಆದ್ದರಿಂದ ನಾವು ಸಾಲ ಇಸ್ಕೊಂಡಿದ್ದೀವಿ, ಆ ಸಾಲವನ್ನು ಮತ್ತೆ ನಾವು ಕೊಡೋಕ್ಕಾಗ್ತಿಲ್ಲ. ಅವರೆಲ್ಲ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ದಯವಿಟ್ಟು ನಮಗೆ ಏನಾದರೂ ಸಹಾಯವನ್ನು ಕಳಿಸ್ಕೊಡಿ ಎಂಬುದಾಗಿ ಒಂದು ಪತ್ರವನ್ನು ರೋಮ್ ಪಟ್ಟಣಕ್ಕೆ ಫಾದರ್ ಲಿಖೇತ ಬರೀತಾರೆ. ಇನ್ನೂ ಇದೆ, ಕತೆ ಇದೆ, ವಿಷಯಗಳಿವೆ, ಅದೆಲ್ಲ ನಾನು ಹೇಳಕ್ಕೆ ಬಯಸೋದಿಲ್ಲ. ಈಗ ಈ ಒಂದು ಪತ್ರದ ಅರ್ಥವನ್ನು ನಾನು ಹೇಳ್ತೀನಿ. ಅಂದರೆ ಇಲ್ಲಿ ಜನ ಗೊತ್ತಿಲ್ಲ, ಜನ ಅವ್ರಿಗೆ ಸಹಾಯ ಮಾಡ್ತಿಲ್ಲ, ಆದರೂ ಕೂಡ ಈ ಸ್ವಾರ್ಥಿಯನ್ನು ಸಾರಬೇಕು ಅಂತ ಹೇಳಿದ್ರೆ ಅಷ್ಟು ಕಠಿಣವಾದ ವಿಷಯ. ಏನು ತಿನ್ನಬೇಕು, ಎಲ್ಲಿ ನಾವು ನಿದ್ದೆ ಮಾಡಬೇಕು, ಏನು ಧರಿಸ್ಕೋಬೇಕು, ಸುಮಾರು ವಿಷಯಗಳಿವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಗುರುಗಳು ದೇಶಗಳನ್ನು ಬಿಟ್ಟು ತನ್ನ ಸ್ವಂತ ಜನರನ್ನು ಬಿಟ್ಟು ಯೇಸು ಸ್ವಾಮಿಯ ವಾರ್ತೆಯ ಮೇರೆಗೆ ಅವರು ಶುಭ ಸಂದೇಶವನ್ನು ಸಾರಲು ಪ್ರಯತ್ನಿಸುತ್ತಾರೆ. ಅದೇ ಆಜ್ಞೆಯನ್ನು ಯೇಸು ಸ್ವಾಮಿ ಇಂದು ನಿಮಗೂ ನನಗೂ ಕೊಡ್ತಾರೆ. ಈಗ ನಾವು ಏನು ಮಾಡೋದು? ಯಾವ ವಿಶ್ವದ ಮೂಲೆಗೆ ನಾವು ಹೋಗ್ಬೇಕೀಗ ಕೇಳಬೇಕು ಪ್ರಶ್ನೆ. ಸ್ವಾಮಿ, ಹೌದು, ಯೇಸು ಸ್ವಾಮಿ ಪ್ರೇಷಿತರನ್ನು ಕಳಿಸಿದ್ರು. ಪ್ರೇಷಿತರು ಸುವಾರ್ತೆಯನ್ನು ಬೋಧಿಸುತ್ತಾ ಶಿಷ್ಯರುಗಳನ್ನು ಕಳಿಸಿದ್ರು. ಹಾಗೆ ನಮ್ಮನ್ನು ಕಳಿಸಿದ್ದಾರೆ. ನಾವು ಎಲ್ಲಿಗೂ ಹೋಗೋಣ ಕೇಳ್ಬೋದು ಈ ಪ್ರಶ್ನೆ ಅಲ್ವಾ? ನೀವೆಲ್ಲಿಗೂ ಹೋಗ್ಬೇಡ್ರಿ. ಶಿವಾಜಿನಗರ ಪೂಜೆ ಆಗಿದ ತಕ್ಷಣ ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಮನೆಯಲ್ಲಿ ನಿಮ್ಮ ಸುವಾರ್ತೆಯನ್ನು ಸಾರಿರಿ. ಇವತ್ತು ತುಂಬ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಯು ನೀಡ್ ಟು ರೀಇವಾಂಜಲೈಸ್ ಅವರ್ ಓನ್ ಪೀಪಲ್. ಯಾಕಂತ ಹೇಳಿದ್ರೆ ನಾವು ಸ್ವೀಕರಿಸಿದಂತಹ ಈ ಶುಭ ಸಂದೇಶ ನಮಗೆ ಅರ್ಥಗರ್ಭಿತವಾಗಿ ಇಲ್ಲ. ಸಮಸ್ಯೆಗಳು ಹೆಚ್ಚಾಗ್ತವೆ. ಈ ಲೋಕದ ಮೌಲ್ಯಗಳು ನಮ್ಮನ್ನು ಕಾಡ್ತಾ ಇದೆ. ಶುಭ ಸಂದೇಶದ ಮೌಲ್ಯಗಳನ್ನು ಮರ್ತೇ ಹೋಗಿದ್ದೀವಿ. ದೇವರಿಗೋಸ್ಕರ ಜೀವಿಸುವ ವಿಧಾನವನ್ನು ಕಳೆದೇ ಹೋಗಿದ್ದೆ. ಆದ ಕಾರಣ ನಾವು ಯು ಗಾಟ್ ಟು ಇವಾಂಜಲೈಸ್ ಯುವರ್ ಓನ್ ಪೀಪಲ್ ಅಟ್ ಯುವರ್ ಓನ್ ಹೋಮ್ ಟುಡೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ. ಏನಂತ ಹೇಳಿದ್ರೆ, ಈ ಬೋಧನೆ ಬರೀ ಬಾಯಿ ಮಾತಂದನ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ. ಇಂದಿನ ಶುಭ ಸಂದೇಶದ ಮಾರ್ಕ ಬರೀತಾನೆ, ನೀವು ಮಾತನಾಡಬೇಕಾದ್ರೆ ವಿವಿಧ ಭಾಷೆಗಳಲ್ಲಿ ಮಾತನಾಡುವಿರಿ. ನನಗೆ ಅರ್ಥ ಆಗಿರುವ ಮಟ್ಟಿಗೆ ಯಾವ ಭಾಷೆ ಸರಿಯಾಗಿರ್ತದೆ, ಎಲ್ರಿಗೂ ಸರಿಯಾಗಿರ್ತದೆ ಅಂತ ಹೇಳಿದ್ರೆ ಹೃದಯದ ಭಾಷೆ. ಯು ಸ್ಪೀಕ್ ದ ಲ್ಯಾಂಗ್ವೇಜ್ ಆಫ್ ಲವ್. ಶುಭ ಸಂದೇಶ, ದೇವರು ನಿನ್ನನ್ನು ಪ್ರೀತಿಸ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಗಾಳಿಯಲ್ಲಿ ಮಾತುಗಳನ್ನು ಬಿಡೋದಕ್ಕಿಂತ ನಾವು ಪ್ರೀತಿಸಬೇಕು.
ವಾಕ್ಯಗಳು ಬೇಡವಾ ಫಾದರ್, ವಾಕ್ಯಗಳು ಬೇಡವಾ ಸ್ವಾಮಿ ಅಂತ ಕೇಳಿದ್ರೆ ಅವು ಬೇಕು. 2 ಉದಾಹರಣೆ ಕೊಡ್ತೀನಿ. ತಪ್ಪು ಮಾಡ್ತಿರೋ ಮಗನಿಗೆ ಬುದ್ಧಿ ಮಾತು ಮುಖ್ಯ. ತಪ್ಪು ಮಾಡ್ತಿರೋ ಮಗನಿಗೆ ಬುದ್ಧಿ ಮಾತು ಮುಖ್ಯ. ಆ ಬುದ್ಧಿ ಮಾತು ಶುಭ ಸಂದೇಶವನ್ನು ಅಡಿಪಾಯವಾಗಿಟ್ಟಿರಬೇಕು. ಯೇಸು ಸ್ವಾಮಿಗೋಸ್ಕರ ಆತ ಒಳ್ಳೆಯ ಹಾದಿಯನ್ನು ಹುಡ್ಕೋಬೇಕು. ಆ ಬುದ್ಧಿ ಮಾತು ಆತನಿಗೆ ಶುಭ ಸಂದೇಶ. 2ನೇದಾಗಿ, ಹಸಿವಿನಿಂದ ಕಷ್ಟಪಡುತ್ತಿರುವ ಒಬ್ಬ ವ್ಯಕ್ತಿಗೆ ನಮ್ಮ ಬುದ್ಧಿ ಮಾತು ಬೇಕಾಗಿಲ್ಲ, ನನ್ನ ಹೃದಯದಿಂದ ಆಹಾರ ಬೇಕು. ಫೀಡ್ ಹಿಮ್ ಬಿಕಾಸ್ he needs, his stomach needs. That's love, language of love. ಈ ಪ್ರೀತಿಯ ಭಾಷೆಯನ್ನು ನಾವು ಮಾತನಾಡುವಾಗ ಶುಭ ಸಂದೇಶವನ್ನು ಸಾರ್ತೀವಿ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು? ನಮ್ಮ ಮನೆಯಿಂದ. ಹಂಗಂದ್ರೆ ಏನು ಸ್ವಾಮಿ, ನಮ್ಮ ಮನೆಯಲ್ಲಿ ನಾನು ಊಟ ಕೊಡೋದಿಲ್ವಾ ಎಲ್ರಿಗೂ ಅಂತ ಹೇಳಿದ್ರೆ, ಸುಮಾರು ಮನೆಗಳಲ್ಲಿ ತಂದೆ ತಾಯಿಗಳಿಗೆ ನೀವು ತಿನ್ನುವ ಆಹಾರವನ್ನು ಕೊಡ್ತೀರಾ, ನಿಮ್ಮ ಮಕ್ಕಳಿಗೆ ಕೊಡುವ ಆಹಾರವನ್ನು ಕೊಡ್ತೀರಾ? ಯೋಚನೆ ಮಾಡಿ. ಥಿಂಕ್ ಅಗೇನ್. ದ ವೇ ಯು ಲವ್ ಯುವರ್ ಸನ್, ಲಿಟಲ್ ಕಿಡ್, will you love your father and mother who is elderly? ಚಿಕ್ಕ ಮಕ್ಕಳನ್ನು, ನಮ್ಮ ಸ್ವಂತ ಮಕ್ಕಳನ್ನು ಪ್ರೀತಿಸುವ ಹಾಗೆ ನನ್ನ ತಂದೆ ತಾಯಿಗಳನ್ನು ಪ್ರೀತಿಸ್ತೀನ? ನೀವು ಈ ಪ್ರಶ್ನೆ ಕೇಳಬೇಕು. ಕೇಳಿ ಇದನ್ನು. ಇಫ್ ಯು ಆರ್ ನಾಟ್ ಡೂಯಿಂಗ್, ಯು ಆರ್ ನಾಟ್ ದ ಹೆರಲ್ಡ್ ಆಫ್ ದ ಗಾಸ್ಪಲ್. ಇಫ್ ಯು ಆರ್ ಡೂಯಿಂಗ್, ಯು ಆರ್ ದ ರೈಟ್, ವಂಡರ್ಫುಲ್, ಗ್ರೇಸ್ ಫೀಲ್ಡ್ ಡಿಸೈಪಲ್ ಆಫ್ ಕ್ರೈಸ್ಟ್. ಇವತ್ತು ಸಂತ ಮಾರ್ಕ ನಮ್ಮಿಂದ ಬಯಸುವ ವಿಷಯ ಇಷ್ಟೇ. ನಾವು ಕೂಡ ಶುಭ ಸಂದೇಶವನ್ನು ನಮ್ಮ ನುಡಿಯಿಂದ, ಹೃದಯದಿಂದ ಬೋಧಿಸಬೇಕು. ಅದು ಸುಲಭವಾದ ಕೆಲಸ ಅಲ್ಲ, ಕಷ್ಟ ಇದೆ. ಜೀವನವನ್ನೇ ಕೊಡಬೇಕಾಗಿರ್ತದೆ. ಕೊಡಿ. ನಿಮ್ಮ ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ನಿನ್ನ ಸಂಸಾರಕ್ಕೋಸ್ಕರ, ನಿನ್ನ ಧರ್ಮಸಭೆಗೋಸ್ಕರ ನಿನ್ನ ಪ್ರಾಣವನ್ನು ಕೊಡಬೇಕು ಎನ್ನುವುದಾದರೆ ಕೊಡಿ, ಪರವಾಗಿಲ್ಲ. ಯಾಕೆಂದರೆ ಅದೇ ನಿಮ್ಮ ಭೂಲೋಕ, ಅದೇ ನಿನಗೆ ಎಲ್ಲವೂ ಕೂಡ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶವನ್ನು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಅದನ್ನು ಪ್ರೇಷಿತರು ಹೇಗೆ ಬೋಧಿಸಿದ್ರು ಅದೇ ರೀತಿ ನಾವು ಕೂಡ ನಮ್ಮ ಲೋಕವಾದ, ನಮ್ಮ ಭೂಲೋಕವಾದ ನಮ್ಮ ಕುಟುಂಬದಲ್ಲಿ ಅದನ್ನು ಸಾರುವ ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ.